ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಷ್ಟು ದಿವಸ ನಾವು ಕೇವಲ ಜಂತರ್ ಮಂತರಲ್ಲಿ ನಡೆದಂತ ಅಪಸವ್ಯಗಳು, ಪೇಪರ್ ಲೀಕು, ರಾಜೀನಾಮೆ, ಧರ್ಮೇಂದ್ರ ಪ್ರಧಾನ್ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆದ್ರೆ ಮೂಲಭೂತ ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿವರೆಗೂ ನಾವು ಚರ್ಚೆಯನ್ನೇ ಮಾಡಲಿಲ್ಲ. ನಾನು ಒಂದೆರಡು ಸಲ ಹೇಳಿದೆ, ಅದನ್ನ ಅಕಾಡೆಮಿಕ್ ಆಗಿ ನೀವು ಮಾತಾಡಬೇಕು. ಯಾಕೆಂದ್ರೆ ಇದರಲ್ಲಿ ಸಮಸ್ಯೆ ಎಲ್ಲಿದೆ, ಯಾವುದನ್ನ ಸರಿಪಡಿಸಬೇಕು ಅಂತ ಕಾರಣಕ್ಕೆ ಬಹಳ ದೊಡ್ಡದಾದಂತ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಏನಂದ್ರೆ ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ಅರೇಂಜ್ ಮಾಡಿದ್ದಾರೆ. ಆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ತನ್ಮೂಲಕ ಇಡೀ ಶಿಕ್ಷಣ ವ್ಯವಸ್ಥೆಯ ಆಮೂಲಾಗ್ರ ಬದಲಾವಣೆ ಮಾಡ್ಲಿಕ್ಕೆ ಬೇಕಾದಂತ ಶಿಫಾರಸುಗಳು ಬರಲಿ, ಶಿಕ್ಷಣ ತಜ್ಞರು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾದ ವ್ಯವಸ್ಥೆ ಆಗಬೇಕು ಅಂತ. ಪೇಪರ್ ಲೀಕು ಅಂತ ದೊಡ್ಡ ಚಳವಳಿ ಶುರುವಾಗಿದೆ. ದಿಲ್ಲಿಯಲ್ಲಿ ಮುಗಿತು, ಪಂಜಾಬ್ದಲ್ಲಿ ಗಲಾಟೆ ಆಗಿದ್ದನ್ನು ನೋಡಿದೆ, ಬಿಹಾರದಲ್ಲಿ ಹೊಡೆದಾಟ ಆಗಿದೆ, ಜೊತೆಗೆ 10 ಜನ ಮಕ್ಕಳು ಸತ್ತು ಹೋಗಿದ್ದಾರೆ. ಎಲ್ಲಿ ಫೇಲ್ ಆಯ್ತು? ನೀಟ್ ಪರೀಕ್ಷೆಯಿಂದಾಗಿ ಆ ಮಕ್ಕಳು ಸತ್ರ. ಮೊದಲು ನಾವು ತಂದೆ ತಾಯಿಗಳು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂತ ಸಂದರ್ಭ. ಮಗು ಹುಟ್ಟಿದ ತಕ್ಷಣ ಒಂದ್ ಸ್ವಲ್ಪ ಇನ್ನೂ ದೊಡ್ಡವನಾಗಿರೋದಿಲ್ಲ, ಅವನ ಕೈಲಿ ಮೊಬೈಲ್ ಬರುತ್ತೆ. ಮೊಬೈಲ್ ಬಂದ ತಕ್ಷಣ ಹೇಳ್ತೀವಿ, ನೋಡ್ರಿ ನನ್ನ ಮಗ ಮೊಬೈಲ್ ಎಷ್ಟು ಚೆನ್ನಾಗಿ ಆಪರೇಟ್ ಮಾಡ್ತಾನೆ. ಇನ್ನು 2 ವರ್ಷ ಮಾತಾಡ್ಲಿಕ್ಕೆ ಸರಿಯಾಗಿ ಬರಲ್ಲ, ತೊದಲ್ತಾನೆ. ಆದ್ರೆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡ್ತಾನೆ, ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾನೆ, ನೋಡಿದ ತಕ್ಷಣ ನಗುತ್ತಾನೆ, ರಿಯಾಕ್ಟ್ ಮಾಡ್ತಾನೆ. ಭಾರಿ ಬುದ್ಧಿವಂತ ನನ್ನ ಮಗಳು. ನೋಡಿ ಮಗು ಎಷ್ಟು ಚೆನ್ನಾಗಿದೆ, ನನ್ನ ಮಗಳು ಎಷ್ಟು ಚೆನ್ನಾಗಿ ಆಪರೇಟ್ ಮಾಡ್ತಾಳೆ. ಅಲ್ಲಿಂದ ಶುರು ಆಗತ್ತೆ. ಮಗು ಹುಟ್ಟಿದ ತಕ್ಷಣ ಬುದ್ಧಿವಂತ ಅಂತ ಹೇಳಿಕೊಳ್ಳುವಂತ ಹಪ್ಪಹಪ್ಪಿ ನಮ್ಮ ಒಳಗಡೆ. ಎಲ್ರೂ ಅವರು ಇವರು ಅಂತ ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಸ್ವಲ್ಪ ಮಗಳು ಅಥವಾ ಮಗ ದೊಡ್ಡವನಾಗ್ತಾನೆ. ಏನಾಗ್ತೀಯಪ್ಪ ದೊಡ್ಡವನಾದ್ಮೇಲೆ? ಪ್ರತಿಯೊಬ್ರು ಕೇಳುವ ಪ್ರಶ್ನೆ. ಆ ಮಗು ಕೈಯೇ ಇನ್ನು ಅದಕ್ಕೆ ಇದರಲ್ಲಿಲ್ಲ, ನಿಯಂತ್ರಣದಲ್ಲಿಲ್ಲ, ಪೆನ್ ಹಿಡಿಲಿಕ್ಕಾಗಲ್ಲ. ಅವ್ ಕೇಳ್ತೀವಿ, ಇಲ್ಲ ಡಾಕ್ಟರ್ ಆಗಿ ಅಪ್ಪ ಡಾಕ್ಟರ್ ಇದ್ರೆ ನನ್ನ ಮಗನು ಡಾಕ್ಟರ್ ಆಗ್ತಾನೆ, ಎಂಜಿನಿಯರ್ ಇದ್ರೆ ಮಗ ಎಂಜಿನಿಯರ್ ಆಗ್ತಾನೆ, IAS ಆಫೀಸರ್ ಇದ್ರೆ ನನ್ನ ಮಗ IAS ಆಫೀಸರ್ ಆಗ್ತಾನೆ. ಯಾರು ರಾಜಕಾರಣಿ ಆಗ್ತಾನೆ ಅಂತ ಹೇಳಲ್ಲ. ಹೀಗೆ ಮುಂಚೆಯೇ ನಮ್ಮ ಮಕ್ಕಳ ಬಗ್ಗೆ ನಮ್ಮ ನಿರೀಕ್ಷೆಯನ್ನು ಶುರು ಆಗ್ತಾವಲ್ಲ, ಆ ನಿರೀಕ್ಷೆಯನ್ನ ಯಾವಾಗ ತಲುಪಲಿಕ್ಕೆ ಮಕ್ಕಳಿಗೆ ಸಾಧ್ಯ ಆಗೋದಿಲ್ವೋ, ನಮ್ಮಪ್ಪ ನಮ್ಮಿಂದ ನಿರಾಶರಾಗ್ಬಿಡ್ತಾರೆ ಅನ್ನುವಂತ ಆತಂಕಕ್ಕೊಳಗಾಗಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತಾರೆ. ಈ ವರ್ಷ 10 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ, ಅಂಕಿ ಸಂಖ್ಯೆಗಳಿದಾವೆ. ಇದ್ರ ಹಿಂದೆ ತೀರ್ಕೊಂಡಿಲ್ವ ಮಕ್ಕಳು? ಕೇವಲ ನೀಟಿಗೆ ಮಾತ್ರ ಮಕ್ಕಳು ಸತ್ತು ಹೋಗ್ತಾರ? ನಿಮ್ಗೆ ಗೊತ್ತಿರ್ಲಿ, ಮುಂಚೆ ಡಿಗ್ರಿಯಲ್ಲಿ ಫೇಲ್ ಆದಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡದ್ದಿದೆ. ಯಾವಾಗ ಡಿಗ್ರಿಗೆ ಬೆಲೆ ಇತ್ತು, ಅವ ಡಿಗ್ರಿಯಲ್ಲಿ ಫೇಲ್ ಆದಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂತಾರೆ. ಒಂದು ಕಾಲಕ್ಕೆ SSLC ನಲ್ಲಿ ಫೇಲ್ ಆದಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವಾಗ SSLC ಒಂದು ಬೆಲೆ ಇತ್ತು. ಅಂದರೆ ಮಕ್ಕಳು ಸಮಾಜವನ್ನ ಎದುರಿಸುವುದು ಹೇಗೆ ಅನ್ನುವುದಕ್ಕಿಂತ ಹೆಚ್ಚಾಗಿ ತಮ್ಮ ತಂದೆ ತಾಯಿ, ಬಂಧು ಬಳಗ, ನೆಂಟರಿಷ್ಟರು ಏನ್ ಅನ್ಕೋತಾರೆ, ನಾನು ಅವ್ರು ಏನನ್ನ ನಿರೀಕ್ಷೆ ಮಾಡಿದ್ರೋ ಆ ಮಟ್ಟಿಗೆ ನಾನು ಅವ್ರಿಗೆ ಕೊಡಬೇಕಾದಂತ ಫಲಿತಾಂಶವನ್ನ ಕೊಡ್ಲಿಲ್ಲಲ್ಲ ಅನ್ನುವಂತ ಗಾಬರಿಗೆ ಬಿದ್ದು ಸಮಾಜವನ್ನ ಎದುರಿಸಲಾರದೆ ಮಕ್ಕಳು ಸುಯಿಸೈಡ್ ಮಾಡ್ಕೋತಾರೆ. ಮೂಲ ಸಮಸ್ಯೆ ಇರೋದಿಲ್ಲ. ಇನ್ನ ಪೇಪರ್ ಲೀಕ್ ಬಗ್ಗೆ ಮಾತಾಡೋಣ. ಪೇರೆಂಟಿಂಗ್ ಹೆಂಗ್ ಮಾಡ್ಬೇಕು, ಮಕ್ಕಳ ಜೊತೆ ನಾವು ಒಂದು ಅನುಬಂಧವನ್ನ ಇಟ್ಕೋಬೇಕು ಅನ್ನೋ ಮಕ್ಕಳು ಮತ್ತು ನಮ್ಮ ಮಧ್ಯೆ ಆ ರೀತಿಯಾದಂತ ತೀವ್ರವಾದಂತ ಆತ್ಮೀಯತೆ ಇರಬೇಕು. ಭಯ ಬೆಳೆಸೋದಲ್ಲ ಮಕ್ಕಳನ್ನ, ಅಥವಾ ಅತಿಯಾದ ಪ್ರೀತಿ ಅಲ್ಲ. 3 ಹೊತ್ತು ಮಕ್ಕಳನ್ನ ಹೊಗಳೋದಲ್ಲ, ಕಟ್ಟ ಕಡೆಗೆ ಮಕ್ಕಳನ್ನ ಹೊಗಳುವ ಕೆಲಸ ಆಗ್ಬೇಕು. ಮೊದಲು ಶಾಲೆಯಲ್ಲಿ ಶಿಕ್ಷಕರನ್ನ ಮಕ್ಕಳನ್ನ ಹೊಗಳ್ಬೇಕು, ಎಂಥ ಮಗ ಹುಟ್ಟಿದಾನ್ರಿ ನಿಮ್ಗೆ ಅಂತ. ಅದಾದ್ಮೇಲೆ ಸಮಾಜ ಅನ್ಬೇಕು, ಎಂಥ ಬುದ್ಧಿವಂತ ಇದಾನ್ರಿ ಇವ್ರ ಮಗ ಅನ್ಬೇಕು. ನೆಂಟ್ರಿಸ್ಟ್ ಹೇಳ್ಬೇಕು, ಬಹಳ ಬುದ್ಧಿವಂತ ಇದಾರಲ್ರಿ ನಿಮ್ ಮಗಳು, ಎಷ್ಟು ಬುದ್ಧಿವಂತ ಯಾಕೆ ಅನ್ಬೇಕು. ಅದಾದ ಮೇಲೆ ತಂದೆ ತಾಯಿಗಳು ಅದನ್ನ ಮೌನದಿಂದ ಸ್ವೀಕರಿಸಿ ಸಂತೋಷ ಪಡಬೇಕು. ಸಾಧ್ಯ ಆದ್ರೆ 2 ಒಳ್ಳೆ ಮಾತು ಹೇಳ್ಬೇಕು, ಹೌದ್ರಿ ಪಾಪ ಬುದ್ಧಿವಂತ ಯಾಕೆ ಅಂತ. ನಮ್ದು ಹಂಗಲ್ಲ, ಶುರುವಾಗೋದೇ ನಮ್ಮಿಂದ. ನಾವೇ ಹೇಳೋದು, ನಮ್ಮ ಮಗಳು ಭಾರಿ ಶಾಣೆ ಇದ್ದಾಳ್ರಿ, ನನ್ನ ಮಗ ಎಂಥ ಬುದ್ಧಿವಂತ ರೀ, ಅಲ್ಲೇ ಸ್ಟಾರ್ಟ್ ಆಗತ್ತೆ. ಹಾಗೆಯೇ ಸಮಾಜವೂ ಪ್ರತಿಕ್ರಿಯಿಸಲಿ ಅನ್ನುವಂತ ಹಪಹಪಿ ಒಳಗಡೆ ಇರೋದ್ರಿಂದ ಇವು ಸಮಸ್ಯೆಗಳಾಗ್ತವೆ. ಇದ್ರ ಬಗ್ಗೆ ಬಹಳ ದೊಡ್ಡದಾದಂತ ಉಪನ್ಯಾಸ ಕೊಡ್ಬೇಕು ಅಂತ ಭಾರಿ ಆಸೆ ನನಗೆ ನನ್ನ ಯೌವನದ ದಿನಗಳಿಂದ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಮಾತಾಡ್ಬೇಕು ಅಂತ. ಯಾಕಂದ್ರೆ ನಾನು ಅದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೆಳೆದು ಬಂದಂತಹ ವ್ಯಕ್ತಿ ನಾನು. ಆಯ್ತು, ಅಲ್ಲಿಗೆ ಬಿಡಿ. ಇದ್ರ ಬಗ್ಗೆ ಇನ್ನೊಂದ್ಸಲ ಯಾವಾಗಾದ್ರೂ ಪುರುಸೊತ್ತಾಗಿ ಭಾನುವಾರದ ಹರಟೆಯಲ್ಲಿ ಮಾತಾಡೋಣ. ಈಗ ವಿಷಯಕ್ಕೆ ಬರೋಣ. ಪೇಪರ್ ಲೀಕ್ ಮಾಡೋರು ಯಾರು?
ಯಾರು ಪೇಪರ್ ಅನ್ನ ಸೆಟ್ ಮಾಡ್ತಾರೋ ಅವ್ರು ಮಾತ್ರ ಲೀಕ್ ಮಾಡೋದು. ಯಾವುದೋ ಮಿನಿಸ್ಟರ್ ಲೀಕ್ ಮಾಡಲ್ಲ ಅಥವಾ ಸರ್ಕಾರ ಲೀಕ್ ಮಾಡಲ್ಲ. ಸರ್ಕಾರದ ಉದ್ದೇಶ ಯಾವಾಗಲೂ ಯಾವುದೇ ಪರೀಕ್ಷೆಯಲ್ಲಿ ಈ ರೀತಿಯಾದಂತ ಅಪಸವ್ಯಗಳು ಸಂಭವಿಸಬಾರದು, ನಮ್ಮ ಕುರ್ಚಿ ಹೋಗಬಾರದು ಅನ್ನೋದು ರಾಜಕಾರಣಿಗಳ ಆಶೆ ಇರುತ್ತೆ, ಸರ್ಕಾರದ ಆಶೆ ಇರುತ್ತೆ. ಸರ್ಕಾರ ಯಾವತ್ತೂ ಕೂಡ ಮುಜುಗರವನ್ನ ಅನುಭವಿಸ್ಲಿಕ್ಕೆ ಸಿದ್ಧ ಇರೋದಿಲ್ಲ. ಸರ್ಕಾರ ಯಾವತ್ತು ಇಂಥ ದುಡ್ಡು ಬರಲಾರದಂತ, ಇದರಿಂದ ದುಡ್ಡು ಬರಲ್ಲ ಸರ್ಕಾರಕ್ಕೆ, ದುಡ್ಡು ಬರಲಾರದಂತ ಈ ವ್ಯವಸ್ಥೆಯಲ್ಲಿ ಹೆಸರು ಕೆಡಿಸಿಕೊಳ್ಳಾರದೆ ಬಚಾವಾಗೋದು ಹೇಗೆ ಅಂತ ನೋಡ್ತಾರೆ. ಸರ್ಕಾರಕ್ಕೆ ದುಡ್ಡು ಬರೋದು ಎಲ್ಲಿ ಅಂತಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಗವರ್ಮೆಂಟ್ ಆಗಿದ್ರೆ ಟ್ರಾನ್ಸ್ಫರ್ಸ್ ಇರ್ತಾವಲ್ಲ, BO ಟ್ರಾನ್ಸ್ಫರ್, ಟೀಚರ್, ಅದರಲ್ಲಿ ದುಡ್ಡು ಮಾಡಬಹುದೇ ವಿನಃ ಬೇರೆ ಈ ಪೇಪರ್ ಲೀಕ್ ಎಲ್ಲ ದುಡ್ಡು ಮಾಡಬೇಕಾದ ಅಗತ್ಯ ಇರೋದಿಲ್ಲ. ಆ ಕುಟುಂಬದಿಂದ ಆ ಒಂದು ಮಾಫಿಯಾದಲ್ಲಿ ಅವ್ರ ಪಾತ್ರ ಇರಬಹುದೇ ವಿನಃ ಒಬ್ಬ ಧರ್ಮೇಂದ್ರ ಪ್ರಧಾನ್ ಆಗ್ಲಿ ಮತ್ತೆ ಇನ್ನೊಬ್ಬ ಯಾವನ ಶಿಕ್ಷಣ ಸಚಿವನಾಗ್ಲಿ ಅವನ್ ನಿಂತು ಪೇಪರ್ ಲೀಕ್ ಮಾಡಿಸೋ ಪ್ರಶ್ನೆಯೇ ಬರೋದಿಲ್ಲ. ಅದು ದೊಡ್ಡ ಮೊತ್ತದ ಅಮೌಂಟು ಅಲ್ಲ ಅವ್ರಿಗೆ. ಪೇಪರ್ ಲೀಕ್ ಮಾಡಿಸೋರು ಯಾರು? ನಾನು ನಿಮ್ಗೆ ಈಗಾಗಲೇ ಹೇಳಿದೆ ಏನಂದ್ರೆ, ಮೊದಲನೇದಾಗಿ ಇದಕ್ಕೆ ಒಂದು ಮಾಫಿಯಾ ಸಿದ್ಧ ಆಗಿರುತ್ತೆ, ಕೋಚಿಂಗ್ ಸೆಂಟರ್ ಮಾಫಿಯಾ ಅಂತ. ಎಲ್ಲ ಟ್ಯೂಷನ್ ಸೆಂಟರ್ ಬಗ್ಗೆ ಮಾತಾಡಲ್ಲ ನಾನು. ತುಂಬಾ ಗೌರವಯುತವಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಬೆಳಗ್ಗೆ 4 ಗಂಟೆಯಿಂದ ಕೆಲಸ ಮಾಡುವಂತ ಮೇಷ್ಟ್ರುಗಳು ಬೇಕಾದಷ್ಟು ಜನ ಇದ್ದಾರೆ. ನನಗ್ ಗೊತ್ತಿದ್ದವರೇ ಬಹಳ ಜನ ಇದ್ದಾರೆ, ಪೂಜ್ಯರು ಅವ್ರ ಬಗ್ಗೆ ನಮ್ದು ತಕರಾರೇ ಇಲ್ಲ. ಆದರೆ 99% ಈ ಟ್ಯೂಟೋರಿಯಲ್ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ದುಡ್ಡಿನ ಹಪಹಪಿಯಿಂದ ನರಳ್ತಾ ಇರುವಂಥದ್ದು. ಅದಕ್ಕೆ ದುರಾಸೆ, ಹೇಗಾದ್ರೂ ಮಾಡಿ ದುಡ್ಡು ಮಾಡಬೇಕು, ಹೆಚ್ಚು ಸೆಂಟರ್ಗಳನ್ನು ಮಾಡಬೇಕು, ದೇಶವ್ಯಾಪಿ ಬೆಳೆಸಬೇಕು, ಎಷ್ಟು ಸಾಧ್ಯವಷ್ಟು ದುಡ್ಡನ್ನು ಕೆಬರಿಕೋಬೇಕು ವಿದ್ಯೆ. ಯಾಕೆಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ. ಇದು ಡಿಮ್ಯಾಂಡ್ ಮಾಡ್ತಾರೆ ಪೇರೆಂಟ್ಸ್, ನನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತ, ನಾವು ಸಪ್ಲೈ ಕೊಡ್ತೀವಿ ಅಂತ ಟ್ಯೂಟೋರಿಯಲ್ಸ್ ಅವ್ರು ಹೇಳ್ತಾರೆ. ಮಗ ಬುದ್ಧಿವಂತ ಇಲ್ಲ, ಹಾಗಾದ್ರೆ ನಿಮ್ಗೆ ಪ್ರಿಪೇರ್ಡ್ ಕ್ವಶನ್ ಪೇಪರ್ ಕೊಡ್ತೀವಿ, ದುಡ್ಡು ಕೊಡ್ರಿ ಅಂತ. ಹಾಗಾದ್ರೆ ಆ ಪೇಪರ್ ಸಿಗೋದಿಲ್ಲಿಂದ ಯಾರು ಪೇಪರ್ ಸೆಟ್ ಮಾಡ್ತಾರೋ ಆ ಪೇಪರ್ ಸೆಟ್ ಮಾಡೋರ ಜೊತೆ ಇವ್ರದ್ದು ಒಳಗಡೆ ಒಳ ಒಪ್ಪಂದ ಇರುತ್ತೆ. ಆತ ಪೇಪರ್ ಕೊಡ್ತಾನೆ, ಇವರು ಪೇಪರ್ ಇಸ್ಕೋತಾರೆ. ಅದನ್ನ ಅತ್ಯಂತ ವ್ಯವಸ್ಥಿತವಾಗಿ ಯಾರಿಗೂ ಗೊತ್ತಾಗಲಾರ್ದಾಗೆ ರಹಸ್ಯಮಯವಾಗಿ ದುಡ್ಡಿದ್ದವ್ರನ್ನ ಹುಡ್ಕೊಂಡು ಹೋಗಿ ಅವರು ಯಾರಿಗೂ ಹೇಳಲಾರ್ದಾಗೆ ತಮ್ಮ ಮಗನಿಗೆ ಆ ಮಗಳಿಗೆ ಆ ಕ್ವಶನ್ ಪೇಪರ್ ಕೊಟ್ಟು ಇದೆಲ್ಲವನ್ನು ವ್ಯವಸ್ಥಿತವಾಗಿ ನಿರ್ವಹಿಸ್ತಾರೆ. ಮುಂಚೆ ಟ್ಯೂಷನ್ ಅಂದ್ರೆ ಹೀಗಿರ್ಲಿಲ್ಲ ಸರ್. ಮುಂಚೆ ಟ್ಯೂಷನ್ ಅಂದ್ರೆ ಯಾರ ಶಾಲೆಯಲ್ಲಿ ಮಾಸ್ಟರ್ ಪಾಠ ಹೇಳ್ಕೊಡ್ತಾರೋ ಅವರೇ ಅಲ್ಪ ಸ್ವಲ್ಪ ದುಡ್ಡಿಗೆ ತಿಂಗಳಿಗೆ 10 ರೂಪಾಯಿ, 30 ರೂಪಾಯಿ, 50 ರೂಪಾಯಿಗೆ ಅವ್ರ ಮನೆಯಲ್ಲಿ ಟ್ಯೂಷನ್ ಮಾಡೋರು. ಮ್ಯಾಥ್ಸ್ ಟೀಚರ್ ಮ್ಯಾಥ್ಸ್ ಮಾಡೋರು, ಕೆಮಿಸ್ಟ್ರಿ ಟೀಚರ್ ಕೆಮಿಸ್ಟ್ರಿ ಮಾಡೋರು, ಫಿಸಿಕ್ಸ್ ಟೀಚರ್ ಫಿಸಿಕ್ಸ್ ಮಾಡೋರು. ಮಕ್ಕಳು ಅವ್ರ ಜೊತೆ ಒಂದು ಒಳ್ಳೆ ರೀತಿಯಾದಂತ ಕೌಟುಂಬಿಕ ಸಂಬಂಧ ಇರುತ್ತೆ. ಅವರು ದುಡ್ಡಿಸ್ಕೊತಿದ್ರು, ಇಲ್ಲ ಅಂತ ಹೇಳಲ್ಲ, ಆದರೆ ಒಂದು ಕೌಟುಂಬಿಕ ಸಂಬಂಧ ಇತ್ತು. ದುಡ್ಡು ಅನ್ನುವುದೇ ಅಲ್ಲಿ ಹಪಹಪಿಯಾಗಿ ಉಳಿದಿರಲಿಲ್ಲ, ಅದೇ ಮುಖ್ಯವಾದಂತ ಹವಿಸ್ಸು ಆಗಿರ್ಲಿಲ್ಲ. ಮುಂದೆ ಟ್ಯೂಟೋರಿಯಲ್ ಆಗಿ ಅದು ಕನ್ವರ್ಟ್ ಆಯ್ತು. ಟ್ಯೂಟೋರಿಯಲ್ ಆದ್ಮೇಲೆ ಅದು ಕಾರ್ಪೊರೇಟ್ ಶೈಲಿ ಬಂತು. ಅದಕ್ಕೆ ಅದು ಬಂದ ಮೇಲೆ ಅದನ್ನ ಎಲ್ಲಾ ಕಡೆ ಬೆಳೆಸುವ ಪದ್ಧತಿ ಬಂತು, ಪ್ರಚಾರ ಮಾಡುವಂತ ಗೀಳು ಶುರುವಾಯ್ತು. ಯಾವ ಮಾಸ್ಟ್ರು ತಾನು ಹೇಳುವ ಪಾಠವನ್ನು ಬಿಟ್ಟು ಬೇರೆ ಟೀಚರ್ಗಳನ್ನ ಹೈಯರ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ತನಗೆ ಮ್ಯಾಥಮೆಟಿಕ್ಸ್ ಟೀಚರ್ ತಾನು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ಲಿ, ಹಂಗಲ್ಲ, ಆತ ಒಂದು ರೂಮ್ ಅನ್ನು ಬಾಡಿಗೆ ತಗೊಳ್ಳೋದು, ಒಂದು ಬಿಲ್ಡಿಂಗ್ ಅನ್ನ ಬಾಡಿಗೆ ತಗೊಳ್ಳೋದು. ಸೈನ್ಸ್ನವ್ರು ಬಂದು ಪಾಠ ಹೇಳ್ಕೊಡಿ, ನೀವು ಕೆಮಿಸ್ಟ್ರಿ ಅವ್ರು ಬರ್ರಿ, ಫಿಸಿಕ್ಸ್ ಅವ್ರು ಬನ್ನಿ, ಜಿಯೋಗ್ರಫಿ ಬನ್ನಿ, ಹಿಸ್ಟ್ರಿ ಬನ್ನಿ, ಎಲ್ಲರೂ ಪಾಠ ಹೇಳ್ಕೊಡೋದು. ಶೇರಿಂಗು, ನಿಮ್ಗೆ 30% ಕೊಡ್ತೀನಿ, ನಾನು ನಡೆಸ್ತಾ ಇದ್ದೀನಿ, 70% ನಾ ಇಟ್ಕೊತೀನಿ. ಈ ರೀತಿ ವ್ಯವಹಾರ ದೊಡ್ಡದಾಗಿ ಬೆಳಿಲಿಕ್ಕೆ ಶುರುವಾಯ್ತು. ಬಹುಕೋಟಿಯದಾದಂತ ದಂಧೆ ಮಾಫಿಯಾಗಿ ಬೆಳೀತು. ಹಾಗೆ ಬೆಳೆದ ಮೇಲೆ ಈ ಪೇಪರ್ ಲೀಕು ಜಾಸ್ತಿ ಆಗ್ತಾ ಹೋಯ್ತು. ಪೇಪರ್ ಲೀಕ್ ಹೊರಗಡೆ ಗೊತ್ತಾಗ್ತಿರ್ಲಿಲ್ಲ, ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬಂದಿರೋದು. ಯಾವಾಗ ಒಂದ್ಸಲ ಈ ರೀತಿ ಬಾಂಬ್ ಸ್ಫೋಟ ಆಗ್ಬಿಡುತ್ತೆ. ಅದು ಎಲ್ಲಾ ರಾಜ್ಯಗಳಲ್ಲಿ ಆಗ್ತಾ ಇದೆ, ಆಗಿದೆ, ಮುಂದೆಯೂ ಆದ್ರೆ ಅನುಮಾನ ಏನು ಪಡಬೇಕಾಗಿಲ್ಲ, ಆಗಬಹುದು, ಏನ್ ಬೇಕಾದ್ರೆ. ಯಾಕಂದ್ರೆ ಇಟ್ ಇಸ್ ಅ ಫಿಸಿಕಲ್ ಥಿಂಗ್. ಯಾವಾಗ ಡಿಜಿಟಲ್ ಆಗುತ್ತೋ ಸಂಪೂರ್ಣವಾಗಿ ಅವಾಗ ಹೊರಟೋಗಿ ಬರ್ಬೋದು. ಅದಕ್ಕಾಗಿ ಕಾಯೋಣ. ಹಾಗಾದ್ರೆ ಯಾರನ್ನ ಶಿಕ್ಷೆಗೆ ಒಳಪಡಿಸಬೇಕು? ಶಿಕ್ಷೆಗೆ ಒಳಪಡಿಸಬೇಕಾಗಿದ್ದು ಈ ಯಾರು ಪೇಪರ್ ಲೀಕ್ ಮಾಡ್ಲಿಕ್ಕೆ ಕಾರಣೀಭೂತರಾಗಿದ್ದಾರೋ, ಯಾರು ಕ್ವಶನ್ ಪೇಪರ್ ಅನ್ನ ಕೊಟ್ಟಿದಾರೋ ದುಡ್ಡಿಗೆ, ಆ ಪೇಪರ್ ಸೆಟ್ ಮಾಡಿದಂತ ಪ್ರೊಫೆಸರು, ಲೆಕ್ಚರರು, ಮತ್ತು ಯಾರು ಅದನ್ನ ಖರೀದಿ ಮಾಡಿದನೋ ದಂಧೆ ಮಾಡ್ಲಿಕ್ಕೆ, ಆ ಟ್ಯೂಟೋರಿಯಲ್ ಅವ್ರನ್ನ ಹಿಡಿದು ಜೈಲಿಗೆ ಹಾಕ್ಬೇಕು, ಅವ್ರ ಮನಸ್ಸು ಎನ್ಕ್ವೈರಿ ಮಾಡ್ಬೇಕು, ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬೇಕು. ಇದಕ್ಕಿದ್ದಾಗೆ ಧರ್ಮೇಂದ್ರ ಪ್ರಧಾನ್ನ ರಾಜೀನಾಮೆ ಅನ್ನುವಂತ ವಿಚಾರ ಶುರು ಆಗ್ಬಿಡುತ್ತೆ. ಮಾಡಿದವರು ಯಾರು? ಮಾಡಿದವನು ಮೊದಲು ಕಾಂಗ್ರೆಸ್ನವರು ಒಂದು ವಿಷಯ ಬೇಕು ಅಂತ ವಿಷಯ ಎತ್ಕೊಂಡ್ರು, ವಿರೋಧ ಪಕ್ಷದವ್ರು ಶುರು ಮಾಡಿದ್ರು. ಇಂಥ ಲೀಕ್ ಆದ ಸಂದರ್ಭದಲ್ಲಿ ವಿರೋಧ ಪಕ್ಷದವ್ರು ಮಾಡಬೇಕಾದ ಕೆಲಸ ಇದು, ಅದ್ರ ಬಗ್ಗೆ ಅನುಮಾನವೇ ಬೇಡ. ತನಿಖೆ ಆಗ್ಲಿ, ಹೌದು ತನಿಖೆ ಆಗ್ಲೇಬೇಕು. ಮುಂಚೆ ಒಂದು ಕಾಲ ಇತ್ತು, ರೈಲ್ವೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ ಮಿನಿಸ್ಟ್ರು ರಾಜೀನಾಮೆ ಕೊಡುವ, ಅತ್ಯಂತ ನೈತಿಕವಾಗಿ
ಮಾಡ್ತಾ ಇದ್ದಂತ ರಾಜಕಾರಣದ ಕಾಲಘಟ್ಟ. ಇವತ್ತು ಅದನ್ನ ನಾವು ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ದೇಶ 140 ಕೋಟಿ ಆಗಿದೆ. 55 ಕೋಟಿ ಜನ ಇದ್ದಂತ ಸಂದರ್ಭದಲ್ಲಿ ಇದ್ದಂತ ವ್ಯವಸ್ಥೆಗಳು. ಬಿಟ್ಬಿಡಿ ಅದನ್ನ. ಈಗ ನಾನು ಹೇಳ್ತೇನೆ ನಿಮಗೆ, ಹೀಗೆ ಯಾವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ ದೊಡ್ಡ ಮಟ್ಟದ ಶುರು ಮಾಡಿದ್ದು ಯಾವಾಗ ಅಂತಂದ್ರೆ, ಅಭಿಜಿತ್ ದೀಪ್ಕೆ ಅನ್ನುವಂತ ವ್ಯಕ್ತಿ ಅಮೆರಿಕದಲ್ಲಿ ಕೂತು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಮಾಡ್ತಾರೆ. ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಕೋಟ್ಯಾಂತರ ಜನ ಅದು ಹುಡುಗರು ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತಾರೆ, ಅದನ್ನ ಲೈಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಾಕ್ರೋಚ್ ಅಂದವ್ರು ಯಾರು? ಕಾಕ್ರೋಚ್ ಅಂದವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಯಾರಿಗಂದ್ರು ಅಂದದ್ದು ಯಾರು ಮಾಲ್ ಪ್ರಾಕ್ಟೀಸ್ ಮೂಲಕ ವಕೀಲಿಕೆ ಮಾಡ್ಲಿಕ್ಕೆ ಬರ್ತಾರೋ, ಸಾಮಾಜಿಕ ಕಾರ್ಯಕರ್ತರಾಗಿ ಹೆದರ್ಸ್ಕೊಂಡು ಓಡಾಡ್ತಾರೋ, ನಾ ಆಕ್ಟಿವಿಸ್ಟ್ ಅಂತ ಹೇಳಿ ಅಂತವ್ರು ವ್ಯವಸ್ಥೆಯಲ್ಲಿ ಬಂದಿದ್ದಾರೆ, ಸಾಮಾಜಿಕವಾಗಿ ಒಳಗಡೆ ಸೇರ್ಕೊಂಡಿದ್ದಾರೆ. ಜಿರ್ಲೆ ತರ ಅವ್ರನ್ನ ಹೊರಗೆ ಓಡಿಸೋದು ಕಷ್ಟ ಅಂತ ಹೇಳಿದ್ರು. ಯಾವುದೋ ತೀರ್ಪಿನಲ್ಲಿ ಹೇಳಿಲ್ಲ, ಯಾವುದೋ ನಿರ್ದೇಶನ ಅಲ್ಲ. ಇಟ್ ಈಸ್ ಅನ್ ಅಬ್ಸರ್ವೇಷನ್ ಬೈ ಮಾರ್, ಒಂದು ಭಾಷಣದಲ್ಲೂ ಎಲ್ಲೋ ಹೇಳಿದ ಮಾತದು. ಆಮೇಲೆ ಅವ್ರು ಅದನ್ನ ವಿಡ್ರಾ ಮಾಡಿದ್ರು. ಇಲ್ಲ, ನಾನು ಆ ರೀತಿ ಹೇಳಿದ್ದಲ್ಲ, ನೀವು ತಪ್ಪು ಕಲ್ಪನೆ ಮಾಡ್ಕೊಂಡಿದ್ರಿ, ನಾನು ಅದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತೇನೆ ಅಂತ ಹೇಳ್ಬಿಟ್ರು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇಟ್ಕೊಂಡು ಅಮೆರಿಕದಲ್ಲಿ ಇದ್ದಂತ ಒಬ್ಬ ಯುವಕನೂ ಅಲ್ಲ, ಅವನಿಗೆ ಯುವಕ ಅಂತ ನಾವು ಹೇಳಕ್ಕಲ್ಲ, ಜಂಜಿ ಅಂತೂ ಅಲ್ವೇ ಅಲ್ಲ, ಸ್ಟೂಡೆಂಟ್ ಅಲ್ಲ, ಅವನು ಪಾಸ್ಪೋರ್ಟ್ ತೋರಿಸು ಅಂತ ಎಲ್ರು ಕೇಳ್ತಾ ಇದಾರೆ. ಈತ ಗೂಂಡ. ಈತನ ಬಂದದ್ದೇ ದೊಂಬಿ ಮಾಡ್ಲಿಕ್ಕೆ, ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸ್ಲಿಕ್ಕೆ. ಯಾಕೆಂದ್ರೆ ಈತನ ಗುರು ಅರವಿಂದ್ ಕೇಜ್ರಿವಾಲ್, ಆತನ ಜೊತೆ ಈತ ಕೆಲಸ ಮಾಡಿದ್ದು, ಜೊತೆಗೆ ಈತನಿಗೆ ಗೈಡೆನ್ಸ್ ಕೊಡೋದು ಜರ್ಮನ್ ಇರುವಂತ ಕಾಕ್ರೋಚು ಧ್ರುವರಾಟಿ ಜೊತೆ ಫೋನ್ ನಲ್ಲಿ ಮಾತಾಡೋದನ್ನು ದೊಡ್ಡ ಪ್ರತಿಷ್ಠೆ ಅಂತ ತಿಳ್ಕೊಂಡಿರುವಂತ ಅವಿವೇಕಿ ಈತ, ನೀಚ, ದುಷ್ಟ. ಈಗ 100 ಹುಡುಗರನ್ನ ಜೈಲ್ಗೆ ಹಾಕ್ತಾರೆ. ಈಗ ಗಲಾಟೆ ಮಾಡಿದವ್ರನ್ನ ಯಾರನ್ನು ಬಿಡಲ್ಲ. ಅವ್ರು ಸರ್ಕಾರ ಏನೋ ಸೈನ್ ಮಾಡಿ ಕೊಟ್ಟಿರ್ಬೋದು, ಇಲ್ಲ ನಾವ್ ಯಾರನ್ನು ಅರೆಸ್ಟ್ ಮಾಡಲ್ಲ ಅಂತ. ಅದ್ರಲ್ಲಿ ಒಂದು ಪಾಯಿಂಟ್ ಇದೆ, 20ನೇ ತಾರೀಕು ಗಲಾಟೆ ಮಾಡಿದವ್ರನ್ನ ಮಾತ್ರ ಬಿಡಲಾಗತ್ತೆ ಅಂತ ಹೇಳಿದೆ. ಅದರಲ್ಲೂ ಕೂಡ ರೌಡಿ ಶೀಟರ್ ಇದ್ದವ್ರನ್ನ, ಅಪರಾಧ ಮಾಡಿದವ್ರನ್ನ ಬಿಡೋದಿಲ್ಲ ಅಂತಲೂ ಅದರಲ್ಲಿ ಪಾಯಿಂಟ್ ಇದೆ. ಸಹಿ ಮಾಡಿ ಕೊಟ್ಟದ್ರ ಬಗ್ಗೆ ನಮ್ಮ ಅಭ್ಯಂತರ ಇದೆ. ನೀವು ಈ ರೀತಿ ಎಲ್ಲ ಬಗ್ಗಿದ್ರೆ ಯಾಕೆ, ನತಮಸ್ತಕರು ಯಾಕಾಗಿದ್ರೆ ಅನ್ನೋದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ನಮ್ಮ ಸರ್ಕಾರದ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇದೆ, ನಮಗೆ ಅಪೇಕ್ಷೆಗಳಿದಾವೆ. ನಾವು ಮೋದಿಯನ್ನು ಪ್ರಶ್ನೆ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ಪ್ರಶ್ನೆ ಮಾಡ್ತೀವಿ. ಯಾಕೆಂದ್ರೆ ನಾವು ಅತಿಯಾಗಿ ಅವ್ರನ್ನ ನಂಬಿದೀವಿ, ನಮ್ಗೆ ಅದೆಲ್ಲ ಹಕ್ಕುಗಳಿದಾವೆ. ಆಯ್ತಾ? ಈತ ಈ ರೀತಿ ಮಾಡ್ತಾ ತಾನು ಅಮೆರಿಕಾದಲ್ಲಿದ್ದು ಭಾರತಕ್ಕೆ ಓಡಿ ಬಂದು ಪರ್ಮಿಷನ್ನೇ ತಗೊಳ್ಳಾರದೆ ಪ್ರತಿಭಟನೆ ಮಾಡ್ತೀನಿ ಅಂತಾನೆ. ಯಾರೇ ಪ್ರತಿಭಟನೆ ಮಾಡಿದ್ರೆ 15 ದಿವಸ ಮುಂಚೆ ಅಪ್ಲಿಕೇಶನ್ ಕೊಡ್ಬೇಕು. ನಿಮ್ಮ ರೌಡಿ ಶೀಟರ ನೀನು ಏನು, ನಿನ್ನಿಂದ ಸಮಾಜಕ್ಕೆ ಆಗುವಂತ ದುಷ್ಪರಿಣಾಮಗಳೇನು, ನೀನು ಮಾಡ್ತಾ ಇರೋ ಪ್ರೊಟೆಸ್ಟ್ ಸಾಂವಿಧಾನಿಕ ಇದೆಯಾ ಅಂತ ನೋಡ್ಬೇಕು ಪೊಲೀಸರು. ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸರು ನೋಡ್ಬೇಕದ್. ಯಾಕೆಂದ್ರೆ ಜಂತರ್ ಮಂತರ್ ಇರೋದು ಪಾರ್ಲಿಮೆಂಟ್ ಇಂದ 2 ಕಿಲೋಮೀಟರ್ ಅಂತರದಲ್ಲಿ. ಹೀಗಿರುವಾಗ ಇದ್ದಕ್ಕಿದ್ದಂಗೆ ಮಾಡ್ತೀನಿ ಅಂತಾರೆ, ಸರ್ಕಾರನು ಪರ್ಮಿಷನ್ ಕೊಡುತ್ತೆ. ಸರ್ಕಾರ ಮಾಡಿದ ತಪ್ಪುಗಳಲ್ಲಿ 1000 ಇದಾವೆ, ಇದರಲ್ಲಿ ಕೊಡಲ್ಲ ಅಂತ ಹೇಳಿದ್ರೆ ಎಷ್ಟೇ ಗಲಾಟೆ ಮಾಡಿ ನೀವು ಏನ್ ಮಾಡಕ್ಕಾಗತ್ತೆ ಸ್ವಾಮಿ? ಈಗ ಯೋಗಿ ಆದಿತ್ಯನಾಥ್ ಇಷ್ಟು ಎನ್ಕೌಂಟರ್ ಆಗಿದಾವೆ. ಯಾವ್ದಾದ್ರು ಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ನಲ್ಲಿ ಸ್ಟ್ಯಾಂಡ್ ಆಗಿದೆಯಾ ನಂಗೆ ಹೇಳ್ಬಿಡಿ. ಆಪರೇಷನ್ ಲಂಗಡ 16,000 ಜನರು ಮಾಡಿದಾರಪ್ಪ. ಒಬ್ಬ ಕೋರ್ಟ್ ಹೋಗಿ ನನ್ಗೆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಈ ರೀತಿ ಕಾಲಿಗೆ ಗುಂಡೊಡ್ದು ಕಾಲು ಮುರಿದದ್ದು ಸರಿ ಇಲ್ಲ ಅಂತ ಮಾಡಿ ಗೆದ್ದಿರೋದು ಒಂದ್ ದಾಖಲೆ ತೋರಿಸಿ. ಯಾವ ವಿಷಯದಲ್ಲೂ ಸಿಗಲ್ಲ. ನೀವು ಕಠಿಣಾತಿ ಕಠಿಣ ಕ್ರಮವನ್ನು ತೆಗೆದುಕೊಂಡು ಬಿಟ್ಟಿದ್ರೆ ಈ ಅಪಸವ್ಯಗಳು ಸಾಧ್ಯ ಇರ್ಲಿ. ಅದ್ರ ಬಗ್ಗೆ ಬಹಳ ಸಲ ಮಾತಾಡಿ ಮತ್ತೆ ಮೋದಿ ಅವ್ರ ಬಗ್ಗೆ ನನಗೆ ಈ ರೀತಿಯಾದಂತ ಮಾತಾಡ್ಲಿಕ್ಕೆ ಬಹಳ ಕಷ್ಟ ಆಗತ್ತೆ. ನಾವೆಲ್ಲ ತುಂಬಾ ನಂಬಿದಂತ ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಂತ ವ್ಯಕ್ತಿ ಅವರು, ದೈವಾಂಶ ಸಂಭೂತ, 2 ಮಾತೇ ಇಲ್ಲ. ಆದರೆ ತೆಗೆದುಕೊಂಡಿರುವ ತೀರ್ಮಾನಗಳು ಯಾವ ಕಾಲಘಟ್ಟದಲ್ಲಿ, ಯಾರೋ ಹೇಳಿದ್ರು, ಯಾವಾಗ ಶತ್ರು ತನ್ನ ಸಮಯ ತನ್ನ ಜಾಗದಲ್ಲಿ ಯುದ್ಧ ಮಾಡುವಂದಾಗ ನಾವು ಯುದ್ಧ ಮಾಡಬಾರದು, ನಮ್ಮ ಸಮಯದ ಅನುಕೂಲತೆ ನೋಡಿಕೊಂಡು ಯುದ್ಧಕ್ಕೆ ಹೋಗ್ಬೇಕು, ಆವಾಗ ಅವನು ಸೋಲಿಸಬಹುದು ಅಂತ ಚಾಣಕ್ಯ ಹೇಳಿದಾನೆ ಅರ್ಥಶಾಸ್ತ್ರದಲ್ಲಿ ಅಂತ. ಸರಿ ಇರ್ಬೋದು. ಆದ್ರೆ ಈಗಿನ ಕಾಲಘಟ್ಟದಲ್ಲಿ, ಈಗ ನಡೆದ ವಿದ್ಯಮಾನದಲ್ಲಿ ನಮ್ಮ ಪೊಲೀಸರ ಮೊರೇಲ್ ಬಿದ್ದು ಹೋಯ್ತಲ್ಲ, ಅದ್ರ ಬಗ್ಗೆ ನಮ್ಗೆ ದುಃಖ ಇದೆ. ಅದನ್ನ ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದೆ. ಈಗ ವಿಷಯ ಇಷ್ಟೆಲ್ಲಾ ಮಾಡಿದಂತ ಅಭಿಜಿತ್ ದೀಪ್ಗೆ ಇದಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಿದ್ರಿಂದ ಏನಾದ್ರೂ ಸಂತುಷ್ಟನಾಗಿ ಆತ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತ ಜಂಜಿಗಳು ಖುಷಿ ಆದರ? ಖಂಡಿತವಾಗಿ ಇಲ್ಲ. ಯಾಕೆಂದ್ರೆ ಜಂಜಿಗಳಿಗೆ ತಲೆನೇ ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಅನುಭವ ಇಲ್ಲ. ಇನ್ಫಾರ್ಮೇಶನ್ ಬೇರೆ, ಜ್ಞಾನ ಬೇರೆ ಸ್ವಾಮಿ. ನಾನು ಯಾವಾಗಲೂ ಹೇಳ್ತೀನಿ, ಗೂಗಲ್ ನೋಡೋದ್ರಿಂದ ಯಾವನು ಬುದ್ಧಿವಂತ ಆಗಲ್ಲ ರೀ. ನಾನು ನಿಮ್ಗೆ ನಾ ಈಗ ಮಾಡಿರೋ ವಿಡಿಯೋದ ಇಷ್ಟು ಡಾಟಾ ಕೊಡ್ತೀನಿ, ಇನ್ನೊಬ್ಬನ ಕಡೆ ಮಾತಾಡಿಸಿ ನೋಡೋಣ. ಬಹಳ ಕಷ್ಟ ಅದು. ಜ್ಞಾನ ಅನುಭವ ಬೇರೆ, ಇನ್ಫಾರ್ಮೇಶನ್ ಡಾಟಾ ಬೇರೆ. ಇದನ್ನ ನಮ್ಮ ಮಕ್ಕಳಿಗೆ ನಾವು ತಂದೆ ತಾಯಿಗಳು ಹೇಳೇ ಕೊಟ್ಟಿಲ್ಲ. ಮೊದ್ಲನ್ನೇ ಹೇಳ್ಕೊಡ್ಬೇಕು. ಎಲ್ಲಕ್ಕೂ ಮೊಬೈಲ್ ಅನ್ನ ತೆಗೆದು ನೋಡುವಂತ ಪರಿಪಾಠ ನಿಂತು ಹೋಗ್ಬೇಕು. 2ನೇದ್ದು, ಮಕ್ಕಳು ಶಿಕ್ಷಣವನ್ನ ಮಾಡ್ತಾ ಇರೋದು ಜ್ಞಾನ ಸಾಧನೆಗೆ ಹೊರತು ಎಂಜಿನಿಯರ್, ಡಾಕ್ಟರ್ ಆಗ್ಲಿಕ್ಕೆ ಅಲ್ಲ ಅನ್ನೋದನ್ನ ನಾವು ಹೇಳ್ಕೊಡ್ಬೇಕು. ಪೇಪರ್ ಲೀಕ್ ಇಸ್ ನಾಟ್ ಅನ್ ಇಶ್ಯೂ.
ರಾಜಕೀಯದ ಅಜೆಂಡಾ ಇದೆಯಲ್ಲ ಅದು ಯಶಸ್ವಿ ಆಯ್ತಲ್ಲ, ಅದು ಬ್ರಹ್ಮ ರಾಕ್ಷಸನ ರೀತಿಯಲ್ಲಿ ಇಡೀ ವ್ಯವಸ್ಥೆಯ ಮೇಲೆ ತನ್ನ ಪರಿಣಾಮವನ್ನು ಬೀರ್ತಲ್ಲ, ಅದ್ರ ಬಗ್ಗೆ ನಂಗೆ ದುಃಖ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ. ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ.